ಸುಮಾರು 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಒಂದು ಹೊಸ ಶಕ್ತಿ ಉದಯಿಸಿತು. ಅದುವೇ ಶಾತವಾಹನ ಸಾಮ್ರಾಜ್ಯ. ಸಿಮುಖ ಎಂಬ ಧೀರ ಯೋಧ ಈ ಸಾಮ್ರಾಜ್ಯದ ಸ್ಥಾಪಕ. ಅವನ ನೇತೃತ್ವದಲ್ಲಿ ಶಾತವಾಹನರು ಕ್ರಮೇಣ ತಮ್ಮ ಅಧಿಕಾರವನ್ನು ವಿಸ್ತರಿಸಿದರು. ಕರ್ನಾಟಕದ ಬಹುಭಾಗವು ಶಾತವಾಹನರ ಆಳ್ವಿಕೆಗೆ ಒಳಪಟ್ಟಿತು. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನಪುರ, ಇಂದಿನ ಪೈತಣ ಆಗಿತ್ತು. ಗೌತಮಿಪುತ್ರ ಶಾತಕರ್ಣಿ. ಶಾತವಾಹನ ದೊರೆಗಳಲ್ಲಿ ಗೌತಮಿಪುತ್ರ ಶಾತಕರ್ಣಿ ಅತ್ಯಂತ ಪ್ರಮುಖನು. ಅವನು ಶಕ, ಯವನ, ಪಲ್ಲವರನ್ನು ಸೋಲಿಸಿ ಶಾತವಾಹನ ಸಾಮ್ರಾಜ್ಯವನ್ನು ಉಚ್ಛ್ರಾಯ ಸ್ಥಿತಿಗೆ ತಂದನು. ಅವನ ದಿಗ್ವಿಜಯಗಳಿಂದ ಶಾತವಾಹನ ಸಾಮ್ರಾಜ್ಯವು ವಿಸ್ತಾರವಾಯಿತು. ಅವನ ತಾಯಿ ಗೌತಮಿ ಬಾಲಶ್ರೀಯ ನಾಸಿಕ್ ಶಾಸನವು ಅವನ ಸಾಧನೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಗೌತಮಿಪುತ್ರ ಶಾತಕರ್ಣಿಯು ತ್ರೈಸಮುದ್ರತೋಯ ಪೀತವಾಹನ ಎಂಬ ಬಿರುದನ್ನು ಹೊಂದಿದ್ದನು. ಶಾತವಾಹನರ ಕೊಡುಗೆಗಳು. ಶಾತವಾಹನರ ಕಾಲದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಅಭಿವೃದ್ಧಿ ಹೊಂದಿತು. ಕಾರ್ಲೆ, ನಾಸಿಕ್, ಅಮರಾವತಿ, ನಾಗಾರ್ಜುನಕೊಂಡ ಮುಂತಾದ ಕಡೆ ಬೌದ್ಧ ಸ್ತೂಪಗಳು ಮತ್ತು ವಿಹಾರಗಳನ್ನು ನಿರ್ಮಿಸಿದರು. ಅಜಂತ ಮತ್ತು ಎಲ್ಲೋರಾಗಳಂತಹ ಗುಹಾಂತರ ದೇವಾಲಯಗಳ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡಿದರು. ಪ್ರಾಕೃತ ಭಾಷೆಯು ಆಡಳಿತ ಭಾಷೆಯಾಗಿತ್ತು. ಶಾತವಾಹನರ ನಾಣ್ಯಗಳು ಅವರ ಆರ್ಥಿಕ ಮತ್ತು ಸಾಂಸ್ಕೃತಿಕ ವೈಭವವನ್ನು ಸಾರುತ್ತವೆ. ಶಾತವಾಹನ ಸಾಮ್ರಾಜ್ಯದ ಪತನ. ಶಾತವಾಹನ ಸಾಮ್ರಾಜ್ಯವು ಸುಮಾರು 450 ವರ್ಷಗಳ ಕಾಲ ಆಳ್ವಿಕೆ ನಡೆಸಿತು. ಕ್ರಿ.ಶ. 3ನೇ ಶತಮಾನದಲ್ಲಿ ಈ ಸಾಮ್ರಾಜ್ಯವು ಪತನಗೊಂಡಿತು. ಅವರ ಪತನದ ನಂತರ ಕದಂಬರು ಮತ್ತು ಗಂಗರಂತಹ ಪ್ರಾದೇಶಿಕ ರಾಜವಂಶಗಳು ಉದಯಿಸಿದವು. ಕರ್ನಾಟಕಕ್ಕೆ ಶಾತವಾಹನರ ಮಹತ್ವ. ಶಾತವಾಹನರು ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಆಳ್ವಿಕೆಯಲ್ಲಿ ಕರ್ನಾಟಕವು ಆರ್ಥಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕವಾಗಿ ಅಭಿವೃದ್ಧಿ ಹೊಂದಿತು.